ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಬಸಪ್ಪ ತಳವಾರ್, ಅಧ್ಯಕ್ಷರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೆಳಗಾವಿ. ಬಂಧುಗಳೇ, ಇವತ್ತಿನ ದಿನಮಾನಗಳಲ್ಲಿ ಸೈನಿಕರಿಗೆ ತುಂಬ ತೊಂದರೆಗಳು ಆಗುತ್ತಿರುವವು. ಸ್ವಲ್ಪ ಜನರು ತಮ್ಮ ಅಳಲನ್ನು ಹೇಳಿಕೊಳ್ಳುತ್ತಿದ್ದಾರೆ, ಸ್ವಲ್ಪ ಜನರು ದುಷ್ಟ ಜನರಿಗೆ ಹೆದರಿ ತಮ್ಮ ಕಷ್ಟಗಳನ್ನು ತಾವೇ ಮುಚ್ಚಿಟ್ಟುಕೊಳ್ಳುತ್ತಿದ್ದಾರೆ. ಬಂಧುಗಳೇ, ನಮ್ಮ ಸೈನಿಕರು ಹೆಚ್ಚಾಗಿ ಆಸ್ತಿ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ಮತ್ತು ಸಣ್ಣ ಪುಟ್ಟ ಸಂಸಾರಿಕ ವಿಷಯಗಳಲ್ಲಿ ತೊಂದರೆಗೆ ಒಳಗಾಗುತ್ತಿದ್ದಾರೆ. ಇವತ್ತಿನ ದಿನಮಾನಗಳಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘವು ಹಗಲು ರಾತ್ರಿ ಸೈನಿಕರಿಗಾಗಿ ಶ್ರಮ ಪಡುತ್ತಿರುವುದು. ಈಗಾಗಲೇ ನಮ್ಮ ಕಚೇರಿಯಲ್ಲಿ ಹಲವಾರು ಕೇಸುಗಳು ಬಂದಿವೆ. ಪ್ರತಿದಿನ ಕೇಸುಗಳ ವಿಷಯದಲ್ಲಿ ಜಿಲ್ಲೆಯ ಎಲ್ಲ ಕಡೆ ಹೋಗಿ ಸೈನಿಕರ ಕಷ್ಟಕ್ಕೆ ಸ್ಪಂದನೆ ನೀಡುತ್ತಿರುವೆವು. ಆದರೂ ಬಂಧುಗಳೇ, ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಆದುದರಿಂದ ಸಮಯಕ್ಕೆ ಸರಿಯಾಗಿ ಸೈನಿಕರ ಕಷ್ಟಗಳಿಗೆ ಪರಿಹಾರ ಕೊಡುವಲ್ಲಿ ಸ್ವಲ್ಪ ವಿಳಂಬವಾಗುತ್ತಿರುವುದು. ಅದಕ್ಕಾಗಿ ನಾನು ಜಿಲ್ಲೆಯ ಅಧ್ಯಕ್ಷನಾಗಿ ಎಲ್ಲರಲ್ಲಿ ಕ್ಷಮೆ ಕೇಳುತ್ತೇನೆ ಮತ್ತು ಒಂದು ದಿನ ತಡವಾದರೂ ಪರವಾಗಿಲ್ಲ, ನಿಮ್ಮ ಕಷ್ಟಗಳನ್ನು 100% ದೂರು ಮಾಡುತ್ತೇವೆ ಎಂದು ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರಿಗೆ, ಹಾಲಿ ಸೈನಿಕರಿಗೆ ಮತ್ತು ವೀರನಾರಿಯರಿಗೆ ವಚನ ಕೊಡುತ್ತೇವೆ. ಮತ್ತು ನಮ್ಮ ಜಿಲ್ಲೆಯಲ್ಲಿರುವ ಇನ್ನುಳಿದ ಸಂಘಗಳ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡುತ್ತೇನೆ, ಬಂಧುಗಳೇ, ನೀವು ಕೂಡ ಸಂಘಗಳನ್ನು ಕಟ್ಟಿದ್ದು ಸೈನಿಕರ ಸಹಾಯಕ್ಕಾಗಿ, ಸೈನಿಕರ ಕಷ್ಟಗಳನ್ನು ದೂರ ಮಾಡುವುದಕ್ಕಾಗಿ ಎನ್ನುವುದನ್ನು ಮರೆಯಬಾರದು. ಆ ಸಂಘ, ಈ ಸಂಘ, ನನ್ನ ಹೆಸರು, ನಿನ್ನ ಹೆಸರು ಎನ್ನುವುದನ್ನು ಬಿಟ್ಟು ತಾವು ಕೂಡ ಜಿಲ್ಲೆಯ ಸೈನಿಕರ ಕಷ್ಟಗಳನ್ನು ದೂರ ಮಾಡುವುದಕ್ಕಾಗಿ ಪ್ರಯತ್ನ ಮಾಡಬೇಕೆಂದು ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ತಮ್ಮಲ್ಲಿ ಕೇಸುಗಳು ಬಾರದಿದ್ದರೆ ತಾವು AKMS ಕಚೇರಿಯನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಕೇಸುಗಳನ್ನು ಕಳಿಸಿ ಕೊಡುತ್ತೇವೆ. ಬಂಧುಗಳೇ, ಎಲ್ಲರೂ ಕೂಡಿ ಸೈನಿಕರಿಗೆ ಬರುವ ಕಷ್ಟಗಳನ್ನು ಪರಿಹಾರ ಮಾಡಲು ಪ್ರಯತ್ನ ಮಾಡೋಣ. ಎಲ್ಲರೂ ಪ್ರಯತ್ನ ಮಾಡಿದರೆ ಬೆಳಗಾವಿ ಜಿಲ್ಲೆಯಲ್ಲಿರುವ ಎಲ್ಲ ಸೈನಿಕರಿಗೆ ಸರಿಯಾದ ಸಮಯಕ್ಕೆ ನ್ಯಾಯವನ್ನು ಒದಗಿಸಬಹುದು ಎನ್ನುವುದು ನನ್ನ ಆಸೆ ಮತ್ತು ಎಲ್ಲ ಸೈನಿಕರ ಮುಖದಲ್ಲಿ ನಗುವನ್ನು ತಂದುಕೊಡಬಹುದು ಎನ್ನುವುದೇ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಆಸೆ. ಬನ್ನಿ ಬಂಧುಗಳೇ, ಒಂದಾಗೋಣ, ಒಗ್ಗಟ್ಟಾಗೋಣ, ಎಲ್ಲರೂ ಕೂಡಿ ನಮ್ಮ ಬೆಳಗಾವಿ ಜಿಲ್ಲೆಯ ಸೈನಿಕರ ಕಷ್ಟಗಳನ್ನು ದೂರ ಮಾಡುವಲ್ಲಿ ಪ್ರಯತ್ನ ಮಾಡೋಣ ಎಂದು ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಜಾತಿ ಒಂದೇ ಮಾಜಿ ಸೈನಿಕ, ರ್ಯಾಂಕ್ ಒಂದೇ ಮಾಜಿ ಸೈನಿಕ. ಜೈ ಹಿಂದ್, ಜೈ ಭಾರತ್ ಮಾತೆ.